ನಟ ದರ್ಶನ್ ಇವತ್ತು ಎಕ್ಸ್ರೇ ಮಾಡಿಸ್ಕೊಳ್ತಾರ. ಶಸ್ತ್ರಚಿಕಿತ್ಸೆಗೆ ಒಳಗಾಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತೇನಾದರೂ ನಿರ್ಧಾರ ತಗೊಳ್ತಾರಾ ಅಂತಕ್ಕಂಥ ಪ್ರಶ್ನೆ. ಯಾಕೆಂದರೆ ನಿನ್ನೆ ಅಷ್ಟೇ ಅದ್ಧೂರಿಯಾಗಿ ಸಂಕ್ರಾಂತಿ ಹಬ್ಬ ಆಚರಿಸಿರುವ ನಟ ದರ್ಶನ್ ಇವತ್ತು ಆಸ್ಪತ್ರೆಗೆ ತೆರಳಿ ತಪಾಸಣೆಗೆ ಒಳಗಾಗಲಿದ್ದಾರೆ ಅನ್ನುವ ಮಾಹಿತಿ ಇದೆ. ಸಂಕ್ರಾಂತಿ ನಂತರ ದರ್ಶನ್ ಸರ್ಜರಿಯ ಕುರಿತಂತೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ತಾರಂತೆ. ಅದಕ್ಕೂ ಮುನ್ನ ಇವತ್ತು ಆಸ್ಪತ್ರೆಯಲ್ಲಿ ಎಕ್ಸ್ರೇ ಮಾಡುವಂತಹ ಸಾಧ್ಯತೆ ಇದೆ. ಒಂದೊಮ್ಮೆ ಆಪರೇಷನ್ ಅನಿವಾರ್ಯ ಅಂತ ಅನಿಸಿದ್ರೆ ಮಾತ್ರ ಸರ್ಜರಿ ನಡೆಯಲಿದೆ ಅಂತಿವೆ ಆಸ್ಪತ್ರೆಯ ಮೂಲಗಳು. ಜನವರಿ 16ರವರೆಗೂ ಮೈಸೂರಿನಲ್ಲಿ ಇರೋದಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿರೋದ್ರಿಂದ ಇವತ್ತು ಎಕ್ಸ್ರೇ ಮಾಡಿಸ್ಕೊಂಡು ನಾಳೆ ಬೆಂಗಳೂರಿಗೆ ದರ್ಶನ್ ಬರಲಿದ್ದಾರೆ. ಒಂದೊಮ್ಮೆ ಸರ್ಜರಿ ಮಾಡಿಸೋದೇ ಆದರೆ ಮತ್ತೆ ಅವರು ಕೋರ್ಟ್ ಅನುಮತಿ ಪಡೆಯೋದು ಕಡ್ಡಾಯ ಅಂತ ಹೇಳಲಾಗ್ತಾ ಇದೆ. ಯಾವ ನಿರ್ಧಾರವನ್ನು ದರ್ಶನ್ ತಗೊಳ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಿದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ದರ್ಶನ್ ಮೈಸೂರಿಗೆ ಹೋಗೋದಕ್ಕೆ ಮತ್ತು ಪವಿತ್ರ ಗೌಡಗೆ 5 ರಾಜ್ಯಗಳ ಪ್ರಯಾಣಕ್ಕೆ ಅವಕಾಶ ಕೊಟ್ಟಂತಹ ಬೆನ್ನಲ್ಲೇ ಡೆವಿಲ್ ಚಿತ್ರತಂಡ ಕೂಡ ಈಗಾಗಲೇ ಅಲರ್ಟ್ ಆಗಿದೆ. ಯಾಕೆಂದರೆ ಚಿತ್ರೀಕರಣ ಅರ್ಧಕ್ಕೆ ನಿಂತಿದೆ. ಚಿತ್ರೀಕರಣಕ್ಕೆ ಅವಕಾಶ ನೀಡುವಂತೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಚಿತ್ರತಂಡ ತೀರ್ಮಾನಿಸಿದೆ. ಕೋರ್ಟ್ ಅನುಮತಿಯನ್ನು ಪಡೆದು ನಟ ದರ್ಶನ್ ಈಗಾಗಲೇ ಮೈಸೂರಿನಲ್ಲಿದ್ದಾರೆ. ಮತ್ತೊಂದು ಕಡೆ ಪವಿತ್ರ ಗೌಡ ಕೂಡ ವ್ಯವಹಾರಗಳ ಸಂಬಂಧ ವಿವಿಧ ರಾಜ್ಯಗಳಿಗೆ ತೆರಳೋದಕ್ಕೆ ಅನುಮತಿಯನ್ನು ಪಡೆದಿದ್ದಾರೆ. ಈ ನಡುವೆ ಅರ್ಧಕ್ಕೆ ನಿಂತಿರುವ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಮತ್ತೆ ಶುರು ಮಾಡೋದಕ್ಕೆ ಚಿತ್ರತಂಡ ನಿರ್ಧರಿಸಿದೆ ಅಂತ ಹೇಳಲಾಗ್ತಾ ಇದೆ. ಚಿತ್ರ ಅರ್ಧಕ್ಕೆ ನಿಂತಿದ್ದು ಕೋಟಿ ಕೋಟಿ ಹಣ ಸಾಲ ಮಾಡಿ ಚಿತ್ರಕ್ಕೆ ಸುರಿದಿದ್ದು ನೂರಾರು ಕಲಾವಿದರು ಈ ಚಿತ್ರವನ್ನು ನಂಬಿಕೊಂಡಿದ್ದಾರೆ. ಹಾಗಾಗಿ ನಟ ದರ್ಶನ್ಗೆ ಡೆವಿಲ್ ಸಿನಿಮಾದಲ್ಲಿ ಭಾಗವಹಿಸೋದಕ್ಕೆ ಅನುಮತಿ ನೀಡಬೇಕು ಅಂತ ಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆ ಇದೆ. ಮುಂದಿನ ವಾರದ ಹೊತ್ತಿಗೆ ಡೆವಿಲ್ ಸಿನಿಮಾ ಚಿತ್ರೀಕರಣದಲ್ಲಿ ದರ್ಶನ್ ಅಭಿನಯಿಸೋದಕ್ಕೆ ಅನುಮತಿಯನ್ನು ಕೇಳಲಿದ್ದಾರೆ. ಈ ಸಂಬಂಧ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಕಾನೂನು ತಜ್ಞರ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸಿದೆ ಈ ಡೆವಿಲ್ ಚಿತ್ರತಂಡ. ಕೊಲೆ ಕೇಸಲ್ಲಿ ದರ್ಶನ್ ಮೈಸೂರಿಗೆ ಹೋಗೋದಕ್ಕೆ ಅನುಮತಿಯನ್ನು ಪಡೆದಿದ್ದಾರೆ. ಪವಿತ್ರ ಗೌಡ ಕೂಡ ಅನುಮತಿಯನ್ನು ಪಡ್ಕೊಂಡಿದ್ದಾರೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋದಕ್ಕೆ. ಸೊ ಹಾಗಾಗಿ ಡೆವಿಲ್ ಚಿತ್ರತಂಡ ಇಷ್ಟೆಲ್ಲ ಅನುಮತಿಯನ್ನು ಕೊಟ್ಟಿದ್ದೀರಲ್ಲ, ದರ್ಶನ್ ಅವರಿಗೆ ಚಿತ್ರೀಕರಣದಲ್ಲಿ ಭಾಗಿಯಾಗೋದಕ್ಕೆ ಕೂಡ ಅನುಮತಿಯನ್ನು ಕೊಡಿ ಅಂತ ಕೇಳುವ ಸಾಧ್ಯತೆ ಇದೆ. ಕೋರ್ಟ್ಗೆ ಹೋಗಬೇಕಾಗುತ್ತೆ. ಯಾಕೆಂದರೆ ಪ್ರತಿಯೊಂದು ಕೂಡ ಕೋರ್ಟ್ ಮಾನಿಟರ್ನಲ್ಲೇ ನಡಿಬೇಕಾಗುತ್ತೆ. ಯಾಕೆಂದರೆ ಸ್ಟಿಲ್ ದರ್ಶನ್ ಆರೋಪಿ, ಇನ್ನೂ ಕೂಡ ಟ್ರಯಲ್ಸ್ ಆರಂಭ ಆಗಿಲ್ಲ. ಈ ಸಂದರ್ಭದಲ್ಲಿ ಏನೇ ಮಾಡಬೇಕು ಅಂತಂದರೂ ಕೋರ್ಟ್ನ ಪರ್ಮಿಷನ್ ತಗೊಳ್ಳೇಬೇಕಾಗುತ್ತೆ. ಹಾಗಾಗಿ ದರ್ಶನ್ ಫೆಬ್ರವರಿ ವೇಳೆಗೆ ಡೆವಿಲ್ ಚಿತ್ರದ ಶೂಟಿಂಗ್ನಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಒಂದು ಕಡೆ ಅವರಿಗೆ ಬೆನ್ನು ನೋವಿನ ಸಮಸ್ಯೆ ಇದೆ. ಅಟ್ ದ ಸೇಮ್ ಟೈಮ್ ಅದರ ನಡುವೆನೂ ಚಿತ್ರೀಕರಣವನ್ನು ಮಾಡಲೇಬೇಕು. ಹಾಗಾಗಿ ಈಗ ಚಿತ್ರತಂಡ ಕೋರ್ಟ್ ಪರ್ಮಿಷನ್ಗೆ ಕೋರ್ಟ್ ಮೊರೆ ಹೋಗ್ತಕ್ಕಂತಹ ಸಾಧ್ಯತೆ ಇದೆ.